ಸೊ ಈ ಪಾರ್ಟ್ ನಿಮಗೆ ಬಹಳ ಇಂಪಾರ್ಟೆಂಟ್. ಸೊ ಆಕ್ಸಿಜನ್ ಯಾವುದ್ರಲ್ಲಿ ಹೆಚ್ಚು ಡಿಸಾಲ್ವ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್. ಎರಡು ಕೂಡ ಬರೋದು ಬ್ಲಡ್ ನಲ್ಲೇ ಅಲ್ವಾ? ಸೊ ನೆಕ್ಸ್ಟ್, ಸೊ ಬ್ಲಡ್ ಈಸ್ ದ ಮೀಡಿಯಂ ಟು ಟ್ರಾನ್ಸ್ಪೋರ್ಟ್, ಆರ್ ಇಟ್ ಮೇ ಬಿ ಆಕ್ಸಿಜನ್ ಆರ್ ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಆಕ್ಸಿಜನ್ ಯಾವ್ದ್ರಲ್ಲಿ ಜಾಸ್ತಿ ಹೋಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಯಾವ್ದ್ರಲ್ಲಿ ಜಾಸ್ತಿ ಅಂಟ್ಕೊಂಡಿರುತ್ತೆ ಬ್ಲಡ್ ಒಳಗಡೆ? RBC ಗ, WBC ಗ, ಪ್ಲೇಟ್ಲೆಟ್ಸ್ ಗ, ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಗ? ಅದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಅಲ್ವಾ? ಸೊ ಅಬೌಟ್ 97% ಆಫ್ ಆಕ್ಸಿಜನ್, ಅಂದ್ರೆ ನಾವು ಉಸಿರು ತಗೊಂಡಾಗ ಏನು ಬ್ಲಡ್ ಗೆ ಹೋಗುತ್ತೆ, ಆ ಆಕ್ಸಿಜನ್ 97% ವಿಲ್ ಬಿ ಕ್ಯಾರಿಡ್ ವಿತ್ ದ ಹೆಲ್ಪ್ ಆಫ್ RBC. ಸೊ ಹಾಗಾಗಿನೇ ಅನಿಮಿಯಾ ಬಂದವರಿಗೆ ಏನಾಗಿರಲ್ಲ, ಬಾಡಿನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರೋದಿಲ್ಲ. ಅನಿಮಿಯಾ ಬಂದಾಗ ಏನಾಗಿರುತ್ತೆ ಬಾಡಿಗೆ? ನಿಮಗೆ ಐರನ್ ಕಂಟೆಂಟ್ ಕಡಿಮೆ ಆಗಿ ಆಕ್ಸಿಜನ್ ಕಾನ್ಸಂಟ್ರೇಷನ್, ಆಕ್ಸಿಜನ್ ಕ್ಯಾರಿ ಮಾಡೋ ಕೆಪಾಸಿಟಿ ಕಡಿಮೆ ಆದಾಗ ಶ್ರಿಂಕ್ ಆಗುತ್ತೆ. ಸೊ ಶ್ರಿಂಕ್ ಆದಾಗ ಅದರ ಶೇಪ್ ಚೇಂಜ್ ಆಗುತ್ತೆ. ಶೇಪ್ ಚೇಂಜ್ ಆದಾಗ ಇಟ್ ವಿಲ್ ಬಿಕಮ್ ಲೈಕ್ ಸಿಕ್ಕಲ್ ಶೇಪ್. ಸಿಕ್ಕಲ್ ಅಂದ್ರೆ ಏನು? ಕುಡುಗೋಲು, ಕುಡುಲ್ ತರಕಾರಿ ಕಟ್ ಮಾಡಕ್ ಯೂಸ್ ಮಾಡ್ತೀವಲ್ವಾ, ಆ ಶೇಪಿಗೆ ಬರುತ್ತೆ. ಅದಕ್ಕೋಸ್ಕರ ವಿ ಕಾಲ್ ಇಟ್ ಆಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಕುಡಿಲಿನ ಶೇಪಿಗೆ ಆಗುವಂತ ಸೆಲ್, RBC ಸೆಲ್, ಸೊ ಆ ಕುಡಿಲಿನ ಶೇಪಿಗೆ ಬರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರೀತೀವಿ. ಆಯ್ತಾ? ಸೊ ಆವಾಗ ಏನಾಗುತ್ತೆ, ಆಕ್ಸಿಜನ್ ಕ್ಯಾರಿ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದರ್ವೈಸ್ 97% ಆಫ್ ದ ಆಕ್ಸಿಜನ್ ವಿಲ್ ಬಿ ಕ್ಯಾರಿಡ್ ವಿತ್ ದ ಹೆಲ್ಪ್ ಆಫ್ RBC, ಕೆಂಪು ರಕ್ತ ಕಣಗಳು ಕ್ಯಾರಿ ಮಾಡುತ್ತೆ. ಫಸ್ಟ್ ಪಾಯಿಂಟ್. ನೆಕ್ಸ್ಟ್, the remaining 3% will be carried with that of plasma. ಸೊ ಪ್ಲಾಸ್ಮಾ ನೋಡಿದೀರಾ ಬ್ಲಡ್ ನಲ್ಲಿ? ಬ್ಲಡ್ ನ ಸಪರೇಟ್ ಮಾಡಿದಾಗ ಕೆಂಪು ಸಪರೇಟ್ ಆಗುತ್ತೆ, ಪ್ಲಸ್ ನಿಮಗೆ ಯೆಲ್ಲೋ ಕಲರ್ ವಾಟರ್ ಸಪರೇಟ್ ಆಗಿ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್. ನಿಯರ್ಲಿ 20 to 25% ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಆಕ್ಸಿಜನ್. ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ? ಸೊ ಬೋತ್ ಆರ್ ಕಂಪ್ಲೀಟ್ಲಿ ಆಪೋಸಿಟ್. ಸೊ 97% ಆಕ್ಸಿಜನ್ ಅನ್ನ RBC ಕ್ಯಾರಿ ಮಾಡಿದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಕೇವಲ 25% ಕ್ಯಾರಿ ಮಾಡಿ. ಸೊ ಪರ್ಸೆಂಟೇಜ್ ಎಕ್ಸಾಕ್ಟ್ ಆಗಿ ನಂಬರ್ ನೆನ್ಪಿಟ್ಕೊಳ್ಳೋದು ಬೇಡ. ಕಾರ್ಬನ್ ಡೈಆಕ್ಸೈಡ್ ನ ಯಾವ್ದು ಜಾಸ್ತಿ ಕ್ಯಾರಿ ಮಾಡುತ್ತೆ ಅಷ್ಟು ನೆನಪಿದ್ರೆ ಸಾಕು, ನಂಬರ್ ಏನ್ ಬೇಕಾಗಲ್ಲ. ವೆರಾಸ್ 70% ವಿಲ್ ಬಿ ಕ್ಯಾರಿಡ್ ಇನ್ ದ ಫಾರ್ಮ್ ಆಫ್ ಬೈಕಾರ್ಬನೇಟ್ಸ್. ಸೊ ಅಂದ್ರೆ ಪ್ಲಾಸ್ಮಾ ಇದೆ ಅಲ್ವಾ, ಪ್ಲಾಸ್ಮಾದ ಒಳಗಡೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್. ಡಿಸಾಲ್ವ್ ಆಗ್ಬಿಟ್ಟು, ಸೊ ನಿಮಗೆ ಸೋಡಿಯಂ ಬೈಕಾರ್ಬನೇಟ್ ಆತರ ಎಲ್ಲ ಕೇಳಿದಿರಲ್ವಾ? ಸೊ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಮಿಕ್ಸ್ಚರ್. ಪ್ಲಾಸ್ಮಾದ ಜೊತೆಗೆ ಮಿಕ್ಸ್ ಆಗಿ ಆ ಪ್ಲಾಸ್ಮಾನು ಮತ್ತೆ RBC ಎರಡು ಸೇರಿಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ನಿಮ್ಮ ಲಂಗ್ಸ್ ನ ಕಡೆಗೆ ತಗೊಂಡು. ಸೊ ದಿಸ್ ಇಸ್ ದ ಪ್ರೊಸೀಜರ್. ಕರೆಕ್ಟಾ? 70% ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಪ್ಲಾಸ್ಮಾ. Clear? So about 7% of the carbon dioxide is carried in the state, in the liquid state with the help of your plasma. Oxygen ಅನ್ನ RBC ಎಷ್ಟು ಕ್ಯಾರಿ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಷ್ಟು ಕ್ಯಾರಿ ಮಾಡುತ್ತೆ? ಸೊ ಬ್ಲಡ್ ಅಲ್ಲಿ ಇರುವಂತ ಪ್ಲಾಸ್ಮಾ ಆಕ್ಸಿಜನ್ ನ ಎಷ್ಟು ಕ್ಯಾರಿ ಮಾಡುತ್ತೆ? ಇಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಷ್ಟು ಕ್ಯಾರಿ ಮಾಡುತ್ತೆ? ಎರಡೂ ಕೂಡ ಉಲ್ಟಾ, ಕಂಪ್ಲೀಟ್ ಉಲ್ಟಾ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದ ರೆಡ್ ಕಲರ್ ಆಫ್ RBC? RBC ಕೆಂಪು ಬಣ್ಣದಲ್ಲಿ ಇರೋದಕ್ಕೆ ಕಾರಣ ಏನು? ಸೊ ವೈಟ್ ಬ್ಲಡ್ ಸೆಲ್ಸ್ ಬಿಳಿ ಆಗಿರೋದಕ್ಕೆ ಕಾರಣ ಏನು? ಎರಡು ನಿಮಗೆ ಒಟ್ಟಿಗೆ ಗೊತ್ತಾಗ್ಬೇಕು. ಕರೆಕ್ಟಾ? ಸೊ ವಿ ಹ್ಯಾವ್ ಎ ಕೆಮಿಕಲ್ ಇನ್ಸೈಡ್ ದ ಬ್ಲಡ್. ಬ್ಲಡ್ ನ ಪ್ಲಾಸ್ಮಾ ಒಳಗಡೆ ಯು ಹ್ಯಾವ್ ಎ ಕೆಮಿಕಲ್ ಕಾಲ್ಡ್ ಆಸ್, ಏನಿರುತ್ತೆ? ಹಿಮೋಗ್ಲೋಬಿನ್. So hemoglobin content, it will bind to the RBC. ಅದು RBC ಸೆಲ್ ನ ಜೊತೆಗೆ ಬಂದು ಅಂಟ್ಕೊಳ್ಳೋದ್ರಿಂದ ಸೊ RBC ಯ ಬಣ್ಣ ಕೆಂಪು ಕಲರ್ ಆಗಿರುತ್ತೆ. Whereas that hemoglobin will not bind to the white blood corpuscles. ಬಿಳಿ ರಕ್ತ ಕಣಗಳಿಗೆ ಅದು ಅಂಟಿಕೊಳ್ಳದೆ ಇರುವ ಕಾರಣ ಸೊ ನಿಮಗೆ ವೈಟ್ ಬ್ಲಡ್ ಕಾರ್ಪಸಲ್ಸ್ WBC ಗಳು ಬಿಳಿ ಬಣ್ಣದಲ್ಲಿ ನೋಡೋದಕ್ಕೆ ಸಿಕ್ಕತ್ತೆ. Clear? So it is all because of presence of chemical compound called as hemoglobin. So oxygen ಯಾವಾಗ ಕ್ಯಾರಿ ಮಾಡುತ್ತೋ RBC, ಆ ಸಮಯದಲ್ಲಿ ನಾವು ಅದನ್ನ ಏನಂತ ಕರಿತೀವಿ?
ಇಟ್ ಇಸ್ ಕಾಲ್ಡ್ ಆಸ್ ಇದೆಯಾ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಸೊ ಆರ್ ಬಿ ಸಿ ಸೆಲ್ ನಲ್ಲಿ ಏನಿರುತ್ತೆ ಅವಾಗ ಆಕ್ಸಿಜನ್ ಕ್ಯಾರಿ ಮಾಡ್ತಾ ಇರುತ್ತೆ. ಆ ಆಕ್ಸಿಜನ್ ಕ್ಯಾರಿ ಮಾಡ್ತಾ ಇರುವಂತ ಆರ್ ಬಿ ಸಿ ಸೆಲ್ ಅನ್ನ ವಿ ಕಾಲ್ ದೆಮ್ ಆಸ್ ಆಕ್ಸಿ ಹಿಮೋಗ್ಲೋಬಿನ್. ಅದೇ ರೀತಿ ಆರ್ ಬಿ ಸಿ ಸೆಲ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾರಿ ಮಾಡುವಾಗ ವಿ ಕಾಲ್ ಇಟ್ ಆಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದರೆ ಸೊ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಎರಡೂ ಕೀವರ್ಡ್ ಈಸ್ ಇಂಪಾರ್ಟೆಂಟ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾರಿ ಮಾಡುತ್ತೆ ಆರ್ ಬಿ ಸಿ. ಸೊ ಜಸ್ಟ್ ನಿಮಗೆ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಿ ಹಿಮೋಗ್ಲೋಬಿನ್. ಕ್ಲಿಯರ್ ಅಲ್ವಾ? ಸೊ ಸೇಮ್ ಅದೇ ಡಯಾಗ್ರಾಮ್ ನ ಇಲ್ಲಿ ತೋರಿಸಿದ್ದೇನೆ. ಸೊ ಆರ್ ಬಿ ಸಿ ನಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಈ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಬೇಗ ಬೈಂಡ್ ಆಗುತ್ತೆ. ಆಕ್ಸಿಜನ್ ಬೇಗ ಬೈಂಡ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಬಿ ಕ್ಯಾರಿಡ್. ಸೊ ಇಲ್ಲಿ ಹಿಮೋಗ್ಲೋಬಿನ್ ಏನು ಇರೋದಿಲ್ಲ, ಇರೋದ್ರಿಂದ ಏನಾಗಿರುತ್ತೆ ಆಕ್ಸಿಜನ್ ಬೇಗ ಬೈಂಡ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ಅಂಟಿಸ್ಕೊಂಡು ಇಟ್ ವಿಲ್ ಬಿ ಕ್ಯಾರಿಡ್ ಇನ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಪ್ರತಿಯೊಂದು ಜೀವಕೋಶಗಳಿಗೂ ಈ ಆಕ್ಸಿಜನ್ ಅನ್ನ ತಗೊಂಡೋಗಿ ತಲುಪಿಸೋ ಕೆಲಸವನ್ನ ಮಾಡ. ಸೊ ದಿಸ್ ಈಸ್ ವೆರಿ ಕಾಮನ್ ಥಿಂಗ್. ಹಾಗಾದ್ರೆ ಒಂದು ಆರ್ ಬಿ ಸಿ ಸೆಲ್ ಎಷ್ಟು ಆಕ್ಸಿಜನ್ ಕಣಗಳನ್ನ ಕ್ಯಾರಿ ಮಾಡುತ್ತೆ? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಅಲ್ವಾ? ಸೊ ನಾರ್ಮಲ್ ಆಗಿ ಇನ್ಫಾರ್ಮೇಶನ್ ಏನಿದೆಯೋ ಅದು ಸಿಕ್ಕತ್ತೆ ಎಲ್ಲಾ ಬುಕ್ಸ್ ನಲ್ಲೂ ಕೂಡ. ಸೊ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಎಷ್ಟು ಇಲ್ಲಿದೆಯಲ್ವಾ? ಸೊ ಯು ಕ್ಯಾನ್ ಸಿ ಹಿಯರ್ ಈಚ್ hemoglobin molecule has a capacity to carry 4 oxygen molecules. So this is very very important. ಒಂದು ಹಿಮೋಗ್ಲೋಬಿನ್ ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ ನ ಕ್ಯಾರಿ ಮಾಡುತ್ತೆ? ಆಕ್ಸಿಜನ್ ಕಣಗಳನ್ನ 4 ಆಕ್ಸಿಜನ್ ಕಣಗಳನ್ನ ಒಂದು ಹಿಮೋಗ್ಲೋಬಿನ್ ಕ್ಯಾರಿ ಮಾಡುತ್ತೆ. ಸೊ ದಿಸ್ ಇಸ್ ಟೆಕ್ನಿಕಲಿ ಇಂಪಾರ್ಟೆಂಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, same thing. The carbon dioxide is carried by hemoglobin as a carbamino hemoglobin ಅಥವಾ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಇದನ್ನ ಕರೀತೇವೆ. ಸೊ ಬೇಸಿಕಲಿ 20 to 25% ಮಾತ್ರನೇ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾರಿ ಮಾಡಿದ್ರೆ ಮಿಕ್ಕಿರುವಂತ 70% ಏನಿದೆಯೋ ಸೊ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಡಿಸಾಲ್ವ್ಡ್ ಬೈಕಾರ್ಬನೇಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲಾಸ್ಮಾ. ಅದು ಕೂಡ ನಡೆಯುತ್ತೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ say 100 ml of deoxygenated blood, 100 ml blood ಏನಿದೆಯೋ it has the capacity to carry 4 ml of carbon dioxide. ಸೊ ನೀವು 100 ml ರಕ್ತನ ತಗೊಂಡ್ರೆ ಅದು ಹೃದಯದಿಂದ ಲಂಗ್ಸ್ ಗೆ ಬರ್ತಾ ಇದ್ರೆ ಅಲ್ವಾ, ಶ್ವಾಸಕೋಶಕ್ಕೆ ಬರ್ತಾ ಇರುವ ರಕ್ತವನ್ನ ನೀವು 100 ml ತಗೊಂಡ್ರೆ ಸೊ ಅದರಲ್ಲಿ ಎಷ್ಟು ml ಆಫ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ? 4 ml, 4 milliliters of carbon dioxide will be present. ಇವಾಗ ಕ್ಲಿಯರ್ ಆಯ್ತಲ್ವಾ? ಸೊ ಆಕ್ಸಿಜನ್ ಹಿಮೋಗ್ಲೋಬಿನ್ ಎಷ್ಟು ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬ್ಲಡ್ ಎಷ್ಟು ಕ್ವಾಂಟಿಟಿನಲ್ಲಿ ಕ್ಯಾರಿ ಮಾಡುತ್ತೆ. ಎರಡು ಕೂಡ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಟು ಯುವರ್ ಆಲ್ವಿಯೋಲೈ, ನಿಮ್ಮ ಶ್ವಾಸಕೋಶ ಏನಿದೆಯೋ ಅಲ್ಲಿಗೆ ಕ್ಯಾರಿ ಮಾಡಿ ಇಟ್ ವಿಲ್ ಎಕ್ಸ್ಚೇಂಜ್ ಕಾರ್ಬನ್ ಡೈಆಕ್ಸೈಡ್ ವಿತ್ ದಟ್ ಆಫ್ ಯುವರ್ ಆಕ್ಸಿಜನ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So this is all about respiration.